ಆತ್ಮೀಯ ಬಂಧುಗಳು ಎಲ್ಲರಿಗೆ ವಂದಿಸ್ತಾ ನಿನ್ನೆ ನಡೆದಂತಹ ತಿರಂಗ ಯಾತ್ರೆ ಬಗ್ಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ 2 ಮಂಡಲಗಳ ಪರವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವಕ್ತಾರರಾದಂತಹ ರಾಜೇಶ್ ಬನ್ನೂರ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಅಂತ ಯುವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಮಾಧ್ಯಮ ಪ್ರಮುಖರಾದ ಶಶಿಧರ್ ನಾಯಕ್, ಸತೀಶ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಅಂತ ಶಶಿಧರ್ ನಾಯಕ್ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಇವತ್ತು ನಮ್ಮೊಂದಿಗೆ ನಗರಸಭೆಯ ಅಧ್ಯಕ್ಷರಾದ ಲೀಲಾವತಿ ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಕೂಡ ಪತ್ರಕರ್ತರ ಬಂಧುಗಳಿದ್ದೀರಿ, ಜೊತೆಗೆ ದೃಶ್ಯ ಮಾಧ್ಯಮದ ಎಲ್ಲ ವರದಿಗಾರರು ಇದ್ದೀರಿ. ನಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ನಾನು ಲೋಕೇಶ್ ಚಾಕೋಟೆ, ಬಿಜೆಪಿ ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿ. ಇದೀಗ ನಮ್ಮ ರಾಜೇಶ್ ಬನ್ನೂರ್ ಅವರು ಪತ್ರಿಕಾಗೋಷ್ಠಿ ನಡೆಸಿಕೊಡ್ಬೇಕಾಗಿ ವಿನಂತಿಸಿದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ನರೇಂದ್ರ ಮೋದಿ ಅವರ ಆಶಯದಂತೆ ಹರ್ ಘರ್ ತಿರಂಗ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತ ತಿಳಿಸಲಿಕ್ಕೆ ಸಂತೋಷವನ್ನು ಪಡ್ತಾ ಇದ್ದೇವೆ. ಹಿರಿಯರ, ಕಿರಿಯರ ಮತ್ತು ಯುವಜನತೆಯ ಒಗ್ಗೂಡಿಕೆಯಿಂದ ನಡೆದ ಈ ಕಾರ್ಯಕ್ರಮ ಎಲ್ಲ ರೀತಿಯಿಂದಲೂ ಪುತ್ತೂರಿನ ಸಾರ್ವಜನಿಕರ ಮನ ಮುಟ್ಟಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂತ ಕಾರ್ಯಕರ್ತರಿರ್ಬೋದು, ವರ್ತಕ ಬಾಂಧವರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ವಿದ್ಯಾರ್ಥಿನಿಯರು, ಅದೇ ರೀತಿ ಹಿರಿಯರಿಗೆ ಕಾರ್ಯಕ್ರಮದ ನಿರ್ವಾಹಕರಿಂದ ನಿಮ್ಮ ಮುಖಾಂತರ ಅಂದ್ರೆ ಪತ್ರಿಕೆಯ ಮುಖಾಂತರ ಕೃತಜ್ಞತೆ ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೀವಿ. ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಸುದ್ದಿ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಕೊಡುಗೆ ಅದು ಅನನ್ಯ. ಅದನ್ನ ಇವತ್ತಿನ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿಯ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ. ಅದಕ್ಕೋಸ್ಕರ ನಾವು ನಿಮಗೆಲ್ಲರಿಗೂ ವಿಶೇಷವಾದಂತಹ ಅಭಿನಂದನೆಗಳೆಲ್ಲ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಬೇಕಾದ್ರೆ ಇದಕ್ಕೆ ಪೊಲೀಸ್ ಇಲಾಖೆಯ ಸಹಕಾರ ಕೂಡ ಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ವ್ಯವಸ್ಥೆಯನ್ನ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇದೇ ತಿಂಗಳ 13, 14, 15 ತಾರೀಕಿಗೆ ಮೋದಿಜಿಯವರ ಏನು ಆಶಯಗಳಿದೆಯೋ ಪ್ರತಿಯೊಂದು ಮನೆಯಲ್ಲಿಯೂ ರಾಷ್ಟ್ರಧ್ವಜವನ್ನು ಹಾರಿಸಬೇಕೆಂಬ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಬೆಳಿಗ್ಗೆ ರಾಷ್ಟ್ರಧ್ವಜವನ್ನು ಹಾರಿಸಬೇಕು, ಸಂಜೆ ಆಗೋ ಅದನ್ನು ಕೆಳಗಿಳಿಸಬೇಕು. ಅದು ಬಹಳ ಜವಾಬ್ದಾರಿತ ಕೆಲಸ. ಆದ್ರಿಂದ ಅದನ್ನ ಎಲ್ಲ ಸಾರ್ವಜನಿಕರು ದಯವಿಟ್ಟು ಈ ಒಂದು ವಿಚಾರಗಳನ್ನ ಮನದಟ್ಟು ಮಾಡಿಕೊಳ್ಬೇಕು. ಈ ತಿಂಗಳ 13, 14 ಮತ್ತು 15 ತಾರೀಕಿಗೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ನಾವು ಪುತ್ತೂರಿನ ಮಹಾಜನತೆಯಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಟ್ಟು ನಮ್ಮದು ನಿನ್ನೆ ಯಶಸ್ವಿಯಾದ ಕಾರ್ಯಕ್ರಮದ ಬಗ್ಗೆ ಜನರಿಗೂ ಒಂದು ಅಭಿನಂದನೆ, ಪತ್ರಕರ್ತರಿಗೆ ಅಭಿನಂದನೆ ಮತ್ತು ಆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತ ಎಲ್ಲರಿಗೂ ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಿದ್ದೆ. ಆಶಯ ಇರೋದು ಹೇಗೆ ಅಂತ ಕೇಳಿದ್ರೆ, ಪುತ್ತೂರಿನ ಇರುವಂತ ಪ್ರತಿಯೊಂದು ಮನೆಗಳಲ್ಲಿ, ಅದು ಅವರ ಮನೆ, ಇವರ ಮನೆ, ಇದಂತಿಲ್ಲ, ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಬೆಳಿಗ್ಗೆ 7 ಗಂಟೆಗೆ ಧ್ವಜಾರೋಹಣ ಆಗಬೇಕು. ಸಂಜೆ ಸೂರ್ಯಾಸ್ತಮಾನದ ಮೊದಲು ಆ ಧ್ವಜವನ್ನು ಇಳಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡುವಂತದ್ದು. ಪ್ರತಿ ಮನೆಯಲ್ಲಿ ಅದನ್ನು ಕಡ್ಡಾಯವಾಗಿ ಹಾಕ್ಬೇಕಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರಾಷ್ಟ್ರ ಧ್ವಜ ಯಾರು ಬೇಕಾದ್ರೂ ಹಾಕೊಳ್ಬಹುದು. ಆ ನಿಟ್ಟಿನಲ್ಲಿ ಈಗಾಗಲೇ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರ ಕರೆಯನ್ನ ನಾವು ಇಲ್ಲಿ ಮಾಧ್ಯಮದ ಮೂಲಕ ಪುತ್ತೂರಿನವರಿಗೆ ತಿಳಿಸ್ತಾ ಇದ್ದೇವೆ. ಸ್ವಯಂ ಪ್ರೇರಿತ. ಪ್ಲಾಸ್ಟಿಕ್ ಧ್ವಜವನ್ನು ಬಳಸಲಿಕ್ಕಿಲ್ಲ, ಬಟ್ಟೆದ್ದೇ ಆಗಬೇಕು. ಯಾವುದೇ ಕಾರಣಕ್ಕೂ ಕೋಲನ್ನು, ಧ್ವಜವನ್ನ ಹೀಗೆ ಅಡ್ಡಕ್ಕೆ ಹಾಕೋದು, ಉದ್ದಕ್ಕೆ ಹಾಕೋದು, ಹೇಗೆ ಸ್ಟ್ರೈಟ್ ಆಗಿ ಮಾಡಿಕೊಳ್ಳುವಂತ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ನಿಮಗೆ ಯಾವುದೇ ಕಾರ್ಯಕ್ರಮಗಳನ್ನ ಏನೊಂದು ಆ್ಯಪ್ ಬಂದಿದೆ ಅಲ್ಲ, A1 ಅಂತ ಉಂಟಲ್ಲ, ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ಏನು ಬೇಕಾದ್ರೆ ಮಾಡಬಹುದು. ಯಾರಾದರೂ ಯಾರೇ ಆಗಿದೆ, ನಾವು ಅಂತ ಹೇಳಿದ್ರೆ ಈ ದೇಶದ ಪ್ರಜೆ ಅವನು ಯಾವುದೇ ಆಗಿರ್ಬೋದು, ಅನ್ನ ತಿನ್ನುವನೆಲ್ಲ ನೆಲಕ್ಕೆ ಬಿಸಾಡ್ತಾನ ಧ್ವಜವನ್ನ. ಯಾರು ಮಾಡ್ಲಿಕ್ಕಿಲ್ಲ. ಅಪವಾದಗಳನ್ನು ತುಂಬಾ ಮಾಡ್ಬೋದು, ಹಾಗೆ ಹೀಗೆ ಅಂತೇಳಿ. ಕಾರ್ಯಕ್ರಮ ಯಶಸ್ವಿಗಳಾಗುವಾಗೆಲ್ಲ ಬರ್ತದೆ, ಬರುದಿಲ್ಲ ಅಂತಲ್ಲ. ಆ ನಿಟ್ಟಿನಲ್ಲಿ ಯಾರು ಕೂಡ ಧ್ವಜಕ್ಕೆ ಅಪಮಾನ ಆಗ್ಲಿಲ್ಲ ಎಂಬ ವಿಶ್ವಾಸ ನಮ್ಮಲ್ಲಿದೆ. ಮತ್ತೆ ಯಾರಾದ್ರೂ ಬಂದಿದ್ದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ
ಯಾವುದು? ಕೇಸ್ ಮಾಡೋದು ಇಲ್ಲ ಇಲ್ಲ, ಏನಿಲ್ಲ ಏನಿಲ್ಲ. ಅಂಥದ್ದು ಪ್ರಕರಣ ಆದ್ರೆ ತಾನೇ ಕೇಸ್ ಮಾಡೋದು. ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹೋಗ್ತಾ ಇರುತ್ತೆ, ಇಲ್ಲ ಇಲ್ಲ ಇಲ್ಲ, ಏನು ಮಾಡೋದಿಲ್ಲ. ಅವರವರಿಗೆ ಬುದ್ಧಿ ಬಂದೇ ಆಗ್ಬೇಕಷ್ಟೇ, ಸರಿ ಆಗ್ಬೇಕಷ್ಟೇ.